ಅದಕ್ಕೆ ಇವತ್ತು ಆಫೀಸಲ್ಲಿ ನೀವು ಎಲ್ರಿಗೂ ಬೆವರಿಳಿಸ್ಬಿಟ್ರೆ ನೀವು ಆಡಿದ ಒಂದೊಂದು ಮಾತು ಒಂದೊಂದು ಪಾಯಿಂಟು ಬುಲೆಟ್ ಥರ ಇತ್ತು. ನಾವು ಮಕ್ಕಳೆಲ್ಲರೂ ಅಪ್ಪನ ಜೊತೆ ಇರ್ತೀವಿ, ಏನೂ ಆಗಲ್ಲ ಹಾಗೆ ಹೀಗೆ ಅಂತ ಧೈರ್ಯ ಹೇಳ್ಕೊತೀವಿ. ಆದರೆ ಈ ಮನೇನ ಕಾಪಾಡ್ಕೊಂಡಿರೋದು ಅಮ್ಮ. ಹೌದು, ಅಮ್ಮಂಗೆ ಬರೀ ಪ್ರೀತಿ ಮಾಡೋದು ಕಾಳಜಿ ಮಾಡೋದು ಮಾತ್ರ ಗೊತ್ತು ಅಂದ್ಕೊಂಡಿದ್ವಿ. ಆದರೆ ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೋಬೇಕು, ಏನೆಲ್ಲ ನಿರ್ಧಾರ ತಗೋಬೇಕು ಅನ್ನೋದ್ರಲ್ಲಿ ಅಮ್ಮ ಎತ್ತಿದ ಕೈ. ನೀವೆಲ್ಲರೂ ನನ್ನ ಏನು ಹೊಗಳ್ತಿದ್ದೀರೋ ಅದರಲ್ಲಿ ಸಮಪಾಲು ನನ್ನ ಸೊಸೆ ಅಂದ್ರಿಗೆ ಸಲ್ಬೇಕು. ಏನು ಹೇಳ್ತಿದ್ದೀರಾ ತುಳಸರೇ? ಹೌದು ಮಾಧವರೇ, ನಾನು ಈ ರೀತಿ ಎಲ್ಲ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ನೆಲ್ಲ ನನ್ನ ಕೈಗೆ ಸೇರೋ ಹೋಗಿ ಮಾಡಿದ್ದು ನನ್ನ ಸೊಸೆ ಅಂದರೆ. ದೀಪಿಕಾ ಇದ್ರ ಬಗ್ಗೆ ತುಂಬ ಲಾಯರ್ಗಳನ್ನ ವಿಚಾರಿಸಿ ಈ ಪಾಯಿಂಟ್ಸ್ನೆಲ್ಲ ನನಗೆ ಹೇಳಿದ್ಲು. ಅಷ್ಟು ಮಾತ್ರ ಅಲ್ಲ, ಈ ರೀತಿ ಒಂದು ದಾರಿ ಇರ್ಬೋದು ಅಂತ ನನಗೆ ಹೇಳಿದ್ದೆ ಪೂರ್ಣಿ. ಇವತ್ತು ನನ್ನಿಂದ ಏನಾದರೂ ಆಗಿದೆ ಅಂತ ಹೇಳ್ತಿದ್ರೆ ಅದಕ್ಕೆ ಕಾರಣ ನನ್ನ ಸೊಸೆಯಂದ್ರು. ಆಹಾ ಇದಪ್ಪ ಮಾತು ಅಂದರೆ ಮನೆ ಮಹಾಲಕ್ಷ್ಮಿಯರು ಈ ಮನೆನ ಕಾಪಾಡ್ಕೊಂಡ್ಬಿಟ್ರು. ಮಹಾಲಕ್ಷ್ಮಿಯರು ಮಾತ್ರ ಅಲ್ಲ, ಮನೆ ಕಷ್ಟ ಬಂದಾಗ ಮಹಾ ಕಾಳಿರೂ ಆಗ್ತಾರೆ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ರು. ಈ ಮನೆ ಹೆಣ್ಮಕ್ಳು ಹೆಮ್ಮೆ ಪಡುವಂಥ ಕೆಲಸ ಮಾಡಿದ್ದಾರೆ. ಲಾಯರ್ಗಳು ಮಾಡಬೇಕಾಗಿರೋ ಕೆಲಸ ನೀವೇ ಮಾಡಿ ಮುಗಿಸಿದ್ದೀರಾ. ಇಷ್ಟೆಲ್ಲ ಸಾಹಸ ಮಾಡಿರೋ ಈ ಮಹಿಳಾ ಮನೆಯರಿಗೆ ಏನಾದರೂ ಕೊಡಲೇಬೇಕಲ್ವಾ? ಏಯ್, ಇದು ಬರೀ ಸಾಹಸ ಅಲ್ಲ ಕಣೋ, ಸಾಧನೆ ಸಾಧನೆ. ಈ ಮನೆ ಮರ್ಯಾದೆನ, ಆಸ್ತಿ ಅಂತಸ್ತನ್ನ, ಅದಕ್ಕೂ ಹೆಚ್ಚಾಗಿ ನಮ್ಮ ಅಣ್ಣನ ಗೌರವನ ಕಾಪಾಡ್ಕೊಂಡಿದ್ದಾರೆ. ಅವ್ರಿಗೆ ಏನು ಕೊಟ್ಟರು ಅದಕ್ಕೆ ಕಡಿಮೆನೆ. ಹೌದಾ? ಹಾಗಿದ್ರೆ ಕಂಪ್ನಿ ಇನಾಗ್ರೇಷನ್ಗೆ ಮೈಸೂರು ಸಿಲ್ಕ್ ಸ್ಯಾರಿ ಜೊತೆಲಿ ಒಡವೆಗಳನ್ನ ಕೊಡಿಸ್ಬೇಕು. ಒಡವೆನಾ? ನೀವು ಯಾವುದೇ ಸೀರೆ ಉಟ್ರು, ಯಾವುದೇ ಒಡವೆಗಳು ಹಾಕ್ಕೊಂಡ್ರು ಚೆನ್ನಾಗೇ ಕಾಣ್ತೀರಾ. ಅಂಥದ್ರಲ್ಲಿ ಹಾಗೆ ಮಾತ್ರ ಹೇಳಬೇಡ. ಹೆಂಗಸ್ರನ್ನ ಇಂಥ ಟೈಮಲ್ಲಿ ಹೊಗಳಿದ್ರೆ ಅದು ರಸಿಕತೆ ಅಲ್ಲ, ಜಿಪುಣತನ. ತಗೊಳ್ಳಿ ಮೈದ್ನ, ಮನೇಲಿ ಎಲ್ರಿಗೂ ಕೊಡಿ. ಸಿಹಿ ವಿಷಯನೇ ಇರುವಾಗ ಈ ಸಿಹಿನೂ ಸಪ್ಪೆ ಅಂತ ಅನ್ಸ್ಬಿಡುತ್ತೆ. ಅಮ್ಮ, ಈ ಮನೆಗೆ ನೀವು ಸೊಸೆಯಾಗಿ ಬಂದ್ರಿ. ಮನೆಯವರೆಲ್ಲರೂ ನಿಮ್ಮನ್ನ ದೇವತೆ ಅಂತಂದ್ರು. ಆ ಮಾತನ್ನ ಇವತ್ತು ನಿಜ ಮಾಡ್ಕೊಂಡ್ರಿ. ಈ ಮನೆಗೆ ಬರೀ ಪ್ರೀತಿ ವಾತ್ಸಲ್ಯ ಮಾತ್ರ ಅಲ್ಲ, ಈ ಮನೆನ ಕಾಪಾಡಿಕೊಂಡು ತಾಯಿ ಸ್ಥಾನಿಕರ ಗೌರವನ ತುಂಬಾನೇ ಹೆಚ್ಚಿದ್ರಿ. ಹ್ಯಾಟ್ಸ್ ಆಫ್ ಟು ಯು ಅಮ್ಮ. ಇನ್ನು ಮುಂದೆ ನೀವು ಅಷ್ಟೇ ಆರೋಗ್ಯದ ಕಡೆ ಗಮನ ಕೊಡಿ. ಇವತ್ತು ನೀವು ಆಫೀಸಲ್ಲಿ ನಡ್ಕೊಂಡಿದ್ದ ರೀತಿ ನೋಡಿ ನನಗಂತೂ ಉಸಿರಿಂದೋದಾಗ ಆಗಿತ್ತು. ನಾವು ಈ ಸಂತೋಷ ಸಂಭ್ರಮ ಎಲ್ಲದನ್ನು ನಿಮ್ಮ ನಗುನಲ್ಲಿ ನೋಡ್ತೀವಿ. ನೀವು ಯಾವಾಗಲೂ ಆರೋಗ್ಯವಾಗಿದ್ದು ನಗ್ನಗ್ತಾ ಇರಬೇಕು. ನನ್ನ ಸುತ್ತ ಇಂಥ ಭದ್ರ ಕೋಟೆ ಇರುವಾಗ ನನಗೆ ಯಾವ ತೊಂದರೆನೂ ಆಗಲ್ಲ. ನಗ್ನಗ್ತಾನೆ ಇರ್ತೀನಿ. ಗುಪ್ತಗಾಮಿನಿ, ಊಟ ತಂದಿದ್ದೀನಿ, ಊಟ ಮಾಡು. ಹಾಡೋ ಕೋಗಿಲೆಗೆ ಶಕ್ತಿ ಬೇಕಲ್ವಾ? ಶಕ್ತಿ ಬೇಕು ಅಂತಂದರೆ ಊಟ ಮಾಡಬೇಕು. ತಗೋ, ಊಟ ಮಾಡಿ. ನೋಡು, ಊಟ ಮಾಡು ಅಂದರೆ ಊಟ ಮಾಡಬೇಕು. ಹೀಗೆಲ್ಲ ಹಠ ಮಾಡಬಾರ್ದು. ಊಟ ಬಿಟ್ಬಿಟ್ರೆ ನಿನ್ನ ಆರೋಗ್ಯದ ಗತಿ ಏನಾಗಬೇಕು ಹೇಳು ಅಲ್ವಾ? ತಗೋ ಊಟ. ನೋಡು,
ಊಟ ಮಾಡದೆ ಹೋದರೆ ಮಾತ್ರೆ ತಗೊಳಕ್ಕಾಗಲ್ಲ. ಮಾತ್ರೆ ತಗೊಳ್ಳದೆ ಹೋದರೆ ಹುಷಾರಾಗತ್ತಾ? ಅಲ್ಲಪ್ಪ, ಹಾಡಿಂದ ಹೊಟ್ಟೆ ತುಂಬುತ್ತೇನೋ. ತಗೋ, ಊಟ ಮಾಡಿ. ಯಾಕೆ ಹೀಗಾಡ್ತಾ ಇದ್ದೀಯ ನೀನು? ನಿನ್ನನ್ನು ಹೇಗೆ ನೋಡ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮಾಧವರೇ, ಲೇಟ್ ಆಗಿದೆ, ಮಲ್ಕೊಳ್ಳಿ. ಈ ಫೈಲ್ಗಳೆಲ್ಲ ನಾಳೆ ನೋಡ್ಬೋದು. ಲೇಟಾಗಿ ಮಲ್ಕೊಂಡ್ರೆ ಕಣ್ಣು ಸುತ್ತ ಕಪ್ಪಾಗತ್ತೆ, ಜೊತೆಗೆ ಆರೋಗ್ಯನೂ ಹಾಳಾಗತ್ತೆ. ಓಕೆ ಓಕೆ ಓಕೆ, ಬಂದೆ ಒಂದು ನಿಮಿಷ. ಮಾಧವರೇ ಬಿಡಿ, ಏನು ಮಾಡ್ತಾ ಇದ್ದೀರಾ ನೀವು? ಇದು ಮುಖ್ಯವಾದ ಕೆಲಸ ತುಳಸಿಯವರೇ. ಇದು ನಿಮಗೆ ಮುಖ್ಯವಾದ ಕೆಲಸನಾ? ಹೌದು, ತುಂಬಾನೇ ಮುಖ್ಯವಾದ ಕೆಲಸ. ಪ್ಲೀಸ್ ಸ್ವಲ್ಪ ಹೊತ್ತು ಸುಮ್ಮನೆ ಇರಿ. ಮಾಧವರೇ, ಇದು ಯಾಕೋ ಅತಿ ಆಯಿತು. ಅಯ್ಯೋ, ಆಫೀಸ್ ಫೈಲ್ ನೋಡೋದು ಅತಿನಾ? ನೋಡಿದ್ರ, ಈ ಟೀಪಾಯ್ ಕೂಡ ನೀವು ನನ್ನನ್ನು ಬಿಟ್ಟು ದೂರ ಹೋಗಬಾರ್ದು ಅಂತ ಹೇಳ್ತಾ ಇದೆ. ಕ್ಷಮಿಸಿ ಮಾಧವರೇ, ಟೀಪಾಯ್ಗೆ ಸಿಕ್ಕಾಕೊಂಡಿದೆ ಅಂತ ಗೊತ್ತಾಗ್ಲಿಲ್ಲ. ನಾನು ಹೇಳಿ, ಏನು ಅನ್ಕೊಂಡ್ರಿ? ಏನಿಲ್ಲ ಬಿಡಿ. ಗೊತ್ತಾಯ್ತು ಬಿಡಿ. ಏನು ಗೊತ್ತಾಯ್ತು? ಅಂದರೆ ನಿಮಗೆ ಆಸೆ ಇದೆಯಲ್ವಾ, ನಿಮ್ಮ ಗಂಡ ಕೂಡ ನಿಮ್ಮ ಹಿಂದೆ ಸೆರಗು ಹಿಡ್ಕೊಂಡು ಸುತ್ತಾಡಬೇಕು ಅಂತ. ಅಂಥದ್ದೆಲ್ಲ ಏನೂ ಇಲ್ಲ. ಆದರೆ ನನಗಿದೆಯಲ್ಲ. ಇರ್ಬೋದು, ಆದ್ರೆ ನಡೆಯಲ್ಲ. ನೀವೇನು ಸರಿಗೆ ತಿಂದು ಇಲ್ಲ, ಅಟ್ಲೀಸ್ಟ್ ಸ್ವಲ್ಪ ಜ್ಯೂಸ್ ಆದ್ರೂ ಕುಡೀರಿ. ಎಂತ ಇದೆಲ್ಲ ಯಾಕೆ ಹೀಗಾಗ್ತಾ ಇದೆ? ಗಾಬರಿ ಆಗಬೇಡ. ಅವಳು ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ, ಮಾತ್ರೆ ತಗೋತಿಲ್ಲ, ಅದಕ್ಕೆ ಹೀಗಾಗಿದೆ. ಊಟ ಮಾಡಿಲ್ಲ ಅಂತ ಜ್ಯೂಸ್ ಕೊಡಕ್ ಬಂದೆ, ನೋಡಿದ್ರೆ ಹೀಗಾಗಿದೆ. ಹೇಳ್ ಪಾಪು. ಅಮ್ಮ, ಒಂದು ವಿಷಯ ಹೇಳಬೇಕಾಗಿತ್ತು. ನೀವು ಕರ್ಕೊಂಡು ಬಂದಿದ್ರಲ್ಲ ಅವರು. ಯಾಕೆ ಪಾಪು, ಏನಾಯ್ತು? ಅವ್ರೇನಾದರೂ ಗಲಾಟೆ ಮಾಡ್ತಾ ಇದ್ದಾರಾ? ಚೇಚೆ, ಗಲಾಟೆ ಅಂತ ಏನಿಲ್ಲ ಅಮ್ಮ. ಅವರು ತಲೆ ಸುತ್ತ ಬಿದ್ದಿದ್ರು, ಈಗ ಎಚ್ಚರ ಆಗಿದ್ದಾರೆ. ಸಂಧ್ಯಾ ಸೇರಿ ಇಬ್ರು ನೋಡ್ಕೋತಾ ಇದ್ದಾರೆ. ಹೌದಾ? ಯಾಕೆ ಹಾಗಾಗ್ತಾ ಇದೆ? ಡಾಕ್ಟ್ರನ್ನ ಕರೆಸ್ಬೇಕಾಗಿತ್ತು. ಇಲ್ಲ ಅಮ್ಮ, ಅವ್ರು ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ವಂತೆ, ಮಾತ್ರೆಗಳನ್ನ ಸರಿಯಾಗಿ ತಗೋತಿಲ್ವಂತೆ. ತಾತ ಹೇಳ್ತಾ ಇದ್ರು. ಕೊಡು, ನಾ ಮಾತಾಡ್ತೀನಿ. ತುಳಸಿ, ನೀನಿಲ್ಲಿದ್ದಾಗ ಅವಳು ಊಟ ಮಾಡ್ತಿದ್ಲು, ಮಾತ್ರೆ ತಗೋತಿದ್ಲು, ಎಲ್ಲ ಸರಿಯಾಗಿತ್ತು. ಆದರೆ ನೀನು ಹೋದ್ಮೇಲೆ ಅದ್ಯಾಕೋ ಥರ ಮಂಕಾಗ್ಬಿಟ್ಟಿದ್ದಾಳಮ್ಮ. ಮಾವ, ಸ್ಪೀಕರ್ ಆನ್ ಮಾಡ್ತೀರಾ? ನಾನೇ ಮಾತಾಡ್ತೀನಿ. ಹಲೋ, ನಾನು ತುಳಸಿ ಮಾತಾಡ್ತಾ ಇರೋದು. ಕೇಳಿಸ್ತಾ ಇದೆಯಾ? ಹೇಗಿದ್ದೀರಾ ನೀವು? ಅಮ್ಮ, ಇವರು ಊಟನೂ ಮಾಡ್ತಿಲ್ಲ, ಜ್ಯೂಸು ಕುಡಿತಿಲ್ಲ, ಮಾತ್ರೆನೂ ತಗೊಳ್ತಿಲ್ಲ. ನೀವಾದ್ರೂ ಹೇಳಿ ಅಮ್ಮ. ಹೌದಾ? ನೀವು ಬೇಗ ಹುಷಾರಾಗಬೇಕಲ್ವಾ? ನೀವು ಹುಷಾರಾದರೆ ನಾವೆಲ್ಲರೂ ಖುಷಿ ಪಡ್ತೀವಿ. ಇಲ್ಲ ಅಂದರೆ ಈ ರೀತಿ ಏನಾದರೂ ತೊಂದರೆ ಆಗ್ತಾ ಇರುತ್ತೆ. ಸಂಧ್ಯಾ, ಹೋಗಿ ಅವ್ರಿಗೆ ಜ್ಯೂಸ್ ತಂದ್ಕೊಡು. ಸರಿ ಅಮ್ಮ. ಈಗ ಜ್ಯೂಸ್ ಕುಡೀರಿ,
ನೀವು ಜ್ಯೂಸ್ ಕುಡಿದ್ರೆ ನಾನೇ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಅಥವಾ ನಾನು ಇರೋ ಕಡೆ ನಿಮ್ಮನ್ನು ಕರ್ಸ್ಕೊತೀನಿ. ತುಳಸಿ, ನೋಡು, ನಿನ್ನನ್ನು ನೋಡೋ ಆಸೆಗೆ ಅವಳು ಜ್ಯೂಸ್ ಕುಡಿತಿದ್ದಾಳೆ. ನೋಡು, ಈಗ ನೀನೊಂದು ಮಾತ್ರೆ ತಗೋಬೇಕು. ನೀನು ಆ ಮಾತ್ರೆ ತಗೊಂಡ್ರೆ ತುಳಸಿ ನಿಜವಾಗ್ಲೂ ಅವಳ ಮನೆಗೆ ನೀನು ಕರ್ಕೊಂಡು ಹೋಗ್ತಾಳೆ. ತಗೋತೀಯ? ಹಾಗೆ ಗುಡ್. ಅಪ್ಪ ಅಂತೂ ಏನೋ ಸುಳ್ಳು ಹೇಳಿ ಜ್ಯೂಸ್ ಕೊಟ್ವಿ, ಮಾತ್ರೆನೂ ಕೊಟ್ವಿ. ಸುಳ್ಳ? ಅವ್ರ ಹತ್ರ ಸುಳ್ಳು ಹೇಳೋದಕ್ಕೆ ಮನಸ್ಸೇ ಬರಲ್ಲ ಪುಟ್ಟಿ. ಇಲ್ಲಿ ಕರ್ಸ್ಕೋತೀನಿ ಅಂತ ಹೇಳಿದ್ದಕ್ಕೆ ಅವ್ರು ಇಷ್ಟೆಲ್ಲ ಮಾಡಿದ್ದಾರೆ. ಇನ್ನು ಕರ್ಸ್ಕೊಳ್ಳಿಲ್ಲ ಅಂದರೆ ತಪ್ಪಾಗತ್ತೆ. ಹೌದಮ್ಮ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಸರಿ ಪಾಪು, ನಾಳೆನೇ ಅವ್ರನ್ನ ಇಲ್ಲಿ ಕರ್ಕೊಂಬ. ಅಲ್ಲಮ್ಮ, ಅಲ್ಲಿ ಪರಿಸ್ಥಿತಿ ಹೇಗೆ ಇರಲಿ ಮಾವ, ನಾನು ನಿಭಾಯಿಸ್ತೀನಿ. ನಿನ್ನ ಮಾತಿಗೆ ಅವಳು ಅಷ್ಟೊಂದು ಬೆಲೆ ಕೊಟ್ಟಿದ್ದಾಳೆ ಅಂತಂದರೆ ನಿನ್ನ ಬಗ್ಗೆ ಅವಳಿಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗ್ತಾ ಇದೆ. ನಾಳೆನೇ ಇವಳನ್ನ ಅಲ್ಲಿ ಕಳಿಸ್ತೀನಿ. ಈಗ ಅವಳ ಜೊತೆ ಸ್ವಲ್ಪ ಮಾತಾಡಿ. ನೋಡಿ, ನಾಳೆ ನೀವು ನನ್ನನ್ನು ನೋಡ್ಬೋದು, ನಮ್ಮನೆಗೆ ಬರ್ಬೋದು. ಈಗ ಆರಾಮಾಗಿ ರೆಸ್ಟ್ ಮಾಡಿ. ನಾಳೆನೇ ನೀವು ಅಮ್ಮನ ಮನೆಗೆ ಹೋಗ್ತೀರಾ, ಖುಷಿನಾ? ಅಪ್ಪ, ನಾವು ಆಫೀಸಿಗೆ ಹೋಗಿ ಬರ್ತೀವಿ. ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಸ್ಟಾಫ್ ಎಲ್ಲ ಇಷ್ಟು ವರ್ಷದಿಂದ ನಮ್ಮ ಕಂಪನಿಯಲ್ಲಿ ನಿಯತ್ತಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಕಂಪನಿಲಾಗಲಿ ಫ್ಯಾಮಿಲಿಲಾಗಲಿ ಆಗಿರೋ ಏರ್ಪೇರುಗಳನ್ನೆಲ್ಲ ನೋಡಿದ್ದಾರೆ. ಅದರಲ್ಲೆಲ್ಲ ಅವರು ನಮ್ಮ ಜೊತೆ ನಿಂತಿದ್ದಾರೆ. ನಮ್ಮಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅವರ ಸೇಫ್ಟಿ ಸೆಕ್ಯೂರಿಟಿ ನಮ್ಮ ಜವಾಬ್ದಾರಿ. ಅದರಿಂದ ಇನ್ನು ಮುಂದೆ ಆಫೀಸ್ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಸರಿ ಡ್ಯಾಡ್, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಾವು ನೋಡ್ಕೋತೀವಿ. ಅಮ್ಮ ಅಮ್ಮ, ನನಗೂ ಆರತಿ ಕೊಡಿ. ದೀಪಿಕಾ, ಯಾಕೆ ಇಷ್ಟ ಆತ್ರ ನಿಧಾನ? ಅಮ್ಮ, ಇವತ್ತಿಂದ ನಾನು ಆಫೀಸ್ಗೆ ಹೋಗ್ಬೇಕು, ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನ, ನೀನು ಆಫೀಸಿಗೆ ಬಂದು ಕೆಲಸ ಮಾಡೋದ? ಅದರ ಅವಶ್ಯಕತೆ ಏನಿದೆ? ನೀನು ಮನೇಲಿ ಆರಾಮಾಗಿರ್ಬೋದಲ್ಲ. ಮನೇಲಿದ್ದ ಮಾತ್ರಕ್ಕೆ ಹೆಣ್ಮಕ್ಳು ಹಾಯಾಗಿರ್ತಾರೆ ಅಂತ ನೀವು ಹೇಗೆ ಅನ್ಕೋತೀರಾ? ನಮಗೂ ಆಚೆ ಹೋಗಿ ದುಡಿಬೇಕು, ಏನಾದರೂ ಸಾಧಿಸ್ಬೇಕು ಅನ್ನೋ ಆಸೆ ಕನಸು ಇರಲ್ವಾ? ಅದು ಹಾಗಲ್ಲ. ನೀನು ಹೋಗಬಾರ್ದು ಅಂತಲ್ಲ, ಆಫೀಸ್ ಕೆಲಸ ನೋಡ್ಕೊಳ್ಳೋದಕ್ಕೆ ಅಭಿ ಇದಾರಲ್ಲ, ನಿನಗೆ ಯಾಕೆ ಕಷ್ಟ ಅಂತ. ಕಷ್ಟ ಅಲ್ಲ ಮಾವ, ಇಷ್ಟನೇ. ನನಗೂ ಮನೇಲಿ ಇದ್ದು ಬೋರ್ ಆಗ್ತಿದೆ. ಅದು ಅಲ್ಲದೆ ನನಗೂ ಆಫೀಸ್ಗೆ ಹೋಗಿ ದುಡಿಬೇಕು ಅನ್ನೋ ಆಸೆನೂ ಇದೆ. ಮನೇಲಿ ಅಮ್ಮನೂ ಪೂರ್ಣಿ ನನಗೆ ಯಾವ ಕೆಲಸ ಮಾಡೋದಕ್ಕೂ ಬಿಡಲ್ಲ. ನಾನು ಯಾವಾಗಲೂ ಫೋನ್ ನೋಡಿಕೊಂಡೇ ಟೈಮ್ ಪಾಸ್ ಮಾಡ್ತಿರ್ತೀನಿ. ಈಗ ಆಫೀಸಿಗೆ ಬಂದು ದುಡಿದ್ರೆ ನನಗೂ ಪ್ರೊಡಕ್ಟಿವ್ ಆಗಿ ಏನಾದ್ರು ಮಾಡ್ತಿದ್ದೀನಿ ಅಂತ ಅನಿಸುತ್ತೆ. ದೀಪಿಕಾ ಹೇಳೋದು ಒಂದು ಅರ್ಥದಲ್ಲಿ ಸರಿಗಿದೆ. ಅವಳು ಚೆನ್ನಾಗಿ ಓದ್ಕೊಂಡಿದ್ದಾಳೆ, ಜಾಣೆ ಕೂಡ. ಅವಳು ನಮ್ಮ ಆಫೀಸಿಗೆ ಬಂದು ಕೆಲಸ ಮಾಡಿದ್ರೆ ನಮ್ಮ ಕಂಪ್ನಿಗೆ ಒಳ್ಳೇದಲ್ವಾ? ಕರೆಕ್ಟಾಗಿ ಹೇಳಿದ್ರಿ ಅಮ್ಮ, ನೀವೊಬ್ಬರೇ ನನ್ನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋದು. ಆದರೂ ದೀಪಿಕಾ ಅವರೇ, ಇನ್ನೊಂದ್ಸಲ ಯೋಚನೆ ಮಾಡಿ. ಆಫೀಸ್ ಕೆಲಸ ಅಷ್ಟು ಸುಲಭ ಅಲ್ಲ. ಹೌದು, ಕಷ್ಟ ಆಗ್ಬೋದು. ಆದರೆ ಕಷ್ಟವಾದ ಕೆಲಸನ ಇಷ್ಟಪಟ್ಟು ಮಾಡೋಳೆ ಈ ದೀಪಿಕಾ. ಮನೇಲಿ ತಲೆ ತಿಂದಿದ್ದು ಸಾಕಾಗಿಲ್ಲ ಅಂತ ಈಗ ಆಫೀಸ್ಗೂ ಬಂದು ಕಾಡಿಸ್ಬೇಕಾ? ಅಮ್ಮ ನೋಡಿದ್ರಾ, ನಾನು ಇವ್ರ ಜೊತೆ ಆಫೀಸಿಗೆ ಹೋದ್ರೆ ಇವ್ರನ್ನ ಮೀರ್ಸೋ ಹಾಗೆ ಕೆಲಸ ಮಾಡ್ತೀನಿ ಅನ್ನೋ ಹೊಟ್ಟೆ ಉರಿ ಇವ್ರಿಗೆ. ಅದಕ್ಕೆ ಈ ನೆಪಗಳೆಲ್ಲ. ನೀವೇ ಹೇಳಿ ಅಮ್ಮ, ನಾನು ಆಫೀಸ್ಗೆ ಕರ್ಕೊಂಡು ಹೋಗಕ್ಕೆ. ನೋಡಿ, ಅವಳಿಗೂ ನಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ಹುಮ್ಮಸ್ಸಿದೆ, ನಮ್ಮ ಕಂಪ್ನಿನ ಬೆಳೆಸ್ಬೇಕು ಅನ್ನೋ ಛಲ ಇದೆ. ಬೇಡ ಅನ್ಬಿಡಿ.
ಅವಳನ್ನು ಕರ್ಕೊಂಡು ಹೋಗಿ. ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ನಿಲ್ಬೇಕು ಅಂತಿರುವಾಗ ಕಾಲು ಎಳೆಯೋದು ತಪ್ಪು. ಅಮ್ಮ, ದೀಪಿಕಾ ಇವತ್ತಿಂದ ನಮ್ಮ ಆಫೀಸ್ ಎಂಪ್ಲಾಯ್, ಸರಿನಾ? ಖುಷಿನಾ? ಬರೀ ಖುಷಿ ಅಲ್ಲ, ಸಂಬಳನೂ ಕೊಡಬೇಕು. ಓ, ಸಂಬಳ ಸಾಕ, ಬೋನಸ್ ಬೇಡವಾ? ಖಂಡಿತ ಬೇಕು. ನನಗೆ ಅವಶ್ಯಕತೆ ಬಂದಾಗ ನಾನೇ ಕೇಳ್ತೀನಿ. ಈಗ ಆಫೀಸಿಗೆ ಹೋಗೋಣ, ಲೇಟಾಗಿ ಹೋಗೋದು ತಪ್ಪು. ನೋಡಿದ್ಯಾ ಬ್ರೋ, ಆರ್ಡರ್ ಅಲ್ಲಿಂದಾನೇ ಶುರು ಆಯ್ತು. ಬರ್ತೀನಮ್ಮ. ದೀಪಿಕಾ ಒಂದು ನಿಮಿಷ. ಬರ್ತೀನಿ ಮಾವ. ಆಲ್ ದಿ ಬೆಸ್ಟ್ ದೀಪಿಕಾ, ಡೂ ವೆಲ್. ಇವತ್ತಿಂದ ಇದೆ ನಿಮ್ಗೆ ಆಫೀಸಲ್ಲಿ ಹಬ್ಬ. ಹೊರಡ ಮಾಡ್ಕೋತಾನೆ ನೋಡಿ. ಮಾಧವ, ನೀವಿವತ್ತು ಬೇಗ ರೆಡಿ ಆಗಬೇಕು. ಬೇಗ ರೆಡಿ ಆದರೆ ಅಮ್ಮನ ಬೇಗ ಭೇಟಿ ಮಾಡ್ಬೋದು. ಹೌದು, ಬೇಗ ರೆಡಿ ಆಗಿ, ನಾನೇ ನಿಮ್ಮನ್ನ ರೆಡಿ ಮಾಡ್ತೀನಿ. ಅಮ್ಮನ ಭೇಟಿ ಮಾಡೋದಕ್ಕೆ ನಿಮ್ಗೆ ಇಷ್ಟನಾ? ಅಮ್ಮನ ಹೆಸರು ಹೇಳ್ತಿದ್ದಾಗೇನೆ ಇವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ನೋಡು. ಅಮ್ಮನ ನೋಡಬೇಕು ಅಂದರೆ ನೀವೀಗ ಮಾತ್ರೆ ತಗೊಳ್ಬೇಕು. ತಗೊಳ್ತೀರಾ? ನೋಡಿದ್ಯಾ ಸಂಧ್ಯಾ, ನಾವು ಇವ್ರನ್ನ ಅಮ್ಮನ ಹತ್ರ ಕಳಿಸ್ತಾ ಇದ್ದೀವಿ ಅಂತ ನಾವು ಹೇಳ್ದಾಗೆಲ್ಲ ಹೇಗೆ ಕೇಳ್ತಿದ್ದಾರೆ. ಹೌದು ಸಿರಿ, ನನಗೇನೋ ಇವರು ಇಲ್ಲಿರೋದಕ್ಕಿಂತ ಅಮ್ಮನ ಜೊತೆಲೇ ಇರೋದು ಒಳ್ಳೇದು ಅನ್ಸುತ್ತೆ. ಅಮ್ಮನ ಜೊತೆಲಿ ಇದ್ರೆ ಇವರು ಸಂತೋಷವಾಗೂ ಇರ್ತಾರೆ, ಮಾತ್ರೆನೂ ತಗೊಳ್ತಾರೆ, ಊಟ ತಿಂಡಿನೂ ಸರಿಯಾಗಿ ಮಾಡ್ತಾರೆ. ಹೊರಡೋಕ್ ರೆಡಿನಾ? ಬರೀ. ಏನ್ ನೋಡ್ತಿದ್ದೀರಾ? ಬನ್ನಿ, ಟೈಮ್ ಆಯ್ತು, ಹೊರಡೋಣ. ಪೂರ್ಣಿ, ಅವ್ರಿಗೆ ಬರ್ತಾ ಇದ್ದಾರೆ. ಅವ್ರು ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಅಮ್ಮ. ನೀವು ಈ ರೂಮ್ನ ರೆಡಿ ಮಾಡಿದ್ದೀನಿ. ಅವ್ರಿಗೆ ಯಾವ ತೊಂದರೆನೂ ಆಗಲ್ಲ. ಪಾಪ, ನಾವೆಲ್ಲರೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ. ಬನ್ನಿ, ಹೇಗಿದ್ದೀರಾ? ಇದೆ ನಮ್ಮನೆ. ಇನ್ಮೇಲೆ ನೀವು ಇಲ್ಲೇ ಇರಬೇಕು. ಅಮ್ಮ, ಇವರೆಷ್ಟು ಲಕ್ಷಣವಾಗಿದ್ದಾರೆ ಅಲ್ವಾ? ಇವ್ರ ಪರಿಸ್ಥಿತಿ ನೋಡ್ತಿದ್ರೆ ಪಾಪ ಅನ್ಸುತ್ತೆ. ಆದಷ್ಟು ಬೇಗ ಇವ್ರಿಗೆ ನೆನ್ಪು ಬಂದು ಇವ್ರ ಮನೆಯವ್ರ ಜೊತೆ ಇರುವಾಗಾದ್ರೆ ಅಷ್ಟೇ ಸಾಕು. ಏನು ನೋಡ್ತಾ ಇದ್ದೀರಾ? ನಿಮಗೆ ಮನೆಯೆಲ್ಲ ಇಷ್ಟ ಆಯ್ತಾ? ಇಲ್ಲಿ ನಿಮ್ಗೆ ಯಾವ ಭಯನೂ ಬೇಡ. ನೀವು ಹೇಗೆ ಬೇಕೋ ಹಾಗಿರ್ಬೋದು. ಇಲ್ಲಿ ನಿಮ್ಮ ಜೊತೆ ನಾನು, ಪೂರ್ಣಿ, ಹಾಗೆ ಮನೆಯವರೆಲ್ಲರೂ ಇರ್ತೀವಿ. ಅಮ್ಮ, ನೀವು ಹೇಳ್ದಾಗೆ ಇವ್ರನ್ನ ಸೇಫಾಗಿ ಕರ್ಕೊಂಬಂದು ತಲುಪಿಸಿದ್ದೀನಿ, ಓಕೆನಾ? ಪಾಪು, ಇವ್ರು ಇಲ್ಲಿಗೆ ಬರಲ್ಲ ಅಂತ ಹಠ ಏನಾದರೂ ಮಾಡಿದ್ರಾ? ನಿಮ್ಮ ಹೆಸರು ಹೇಳ್ತಿದ್ದಾಗೆ ಸುಮ್ಮನೆ ಆಗ್ಬಿಟ್ರು. ನಿಮ್ಮ ಹತ್ರ ಅಂದಿದ್ದಕ್ಕೆ ಏನೋ ಹಠ ಮಾಡದೆ ಬಂದರು.
ನೀವಂದರೆ ಇವ್ರಿಗೆ ತುಂಬ ಇಷ್ಟ ಅನಿಸುತ್ತೆ. ಸಂಧ್ಯಾ ಫೋನ್ ಮಾಡಿದಾಗ ಹೇಳ್ತಿದ್ಲು, ನೀವು ಫೋನ್ ಮಾಡಿದ್ರೆ ಊಟ ಮಾಡಿಸಿದ್ರೆ ಮಾಡ್ತಾರಂತೆ, ನಿಮ್ಮ ಮಾತೆಲ್ಲ ಕೇಳ್ತಾರಂತೆ. ನಿಮಗೆ ನಾನು ಅಂದರೆ ಇಷ್ಟನಾ? ಒಳ್ಳೆ ಹೃದಯ, ಮುಗ್ಧವಾದ ಮನಸ್ಸು ಇವೆರಡೂ ಇದ್ದಾಗ ನಗು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಯಾವುದೇ ಕಲ್ಮಶ ಇಲ್ದಿರೋ ನಗು ಇದು. ಬರೀ ಕಲ್ಮಶ ಇಲ್ದಿರೋದು ಮಾತ್ರ ಅಲ್ಲ, ಈ ನಗುನಲ್ಲಿ ನಿಮ್ಮ ಬಗ್ಗೆ ಪ್ರೀತಿನೂ ಇದೆ. ಅಮ್ಮನ ಬಗ್ಗೆ ಯಾರಿಗೆ ತಾನೇ ಪ್ರೀತಿ ಇಲ್ದಿರೋಕ್ಕೆ ಸಾಧ್ಯ? ಅಮ್ಮನ ನೋಡಿ ಯಾರೇ ಮಾತಾಡ್ಸಿದ್ರು ಪ್ರೀತಿಸ್ಲೇಬೇಕು. ಬರೀ ಪ್ರೀತಿಸೋರು ಮಾತ್ರ ಅಲ್ಲ, ಶತ್ರುಗಳು ಇರ್ತಾರೆ, ಅದು ನಮಗೂ ಗೊತ್ತಿದೆಯಲ್ಲ. ಈಗ ಯಾಕಮ್ಮ ಅದ್ರ ಬಗ್ಗೆ ಮಾತು? ಅದ್ರ ಬಗ್ಗೆ ಚಿಂತೆ ಬಿಡಿ, ಈಗ ಇವ್ರನ್ನ ಕರ್ಕೊಂಡೋಗಿ. ಪೂರ್ಣಿ ಕರ್ಕೊಂಡು. ಅಮ್ಮ ಆಫೀಸ್ಗೆ ಹೊರಡ್ತೀನಿ. ಪಾಪು, ಮಾಧವ್ ಅವ್ರು ನೀನು ಕೇಳ್ತಿದ್ರು, ಅವ್ರು ಕಾಲ್ ಮಾಡ್ಕೊಂಡು ಹೋಗು.